ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಅಲ್ಲ? ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲಿ ಸೂಪರ್ ಅಲ್ವಾ? ಫುಲ್ ಆಫ್ ಬ್ಯುಸಿ ರೂಟೀನ್ಸ್ ಆ್ಯಂಡ್ ಫುಲ್ ಆಫ್ ಬ್ಯುಸಿ ಲೈಫ್. ಎಸ್, ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏದ್ರ ಬಗ್ಗೆ ಲಾಗ್ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು, ಯಾವುದೋ ಒಂದು ಸಮಥಿಂಗ್ ಸ್ಪೆಷಲ್ ಅಂತೇಳಿ. ಬಟ್ ನನಗೆ ಅದು ತುಂಬ ಸ್ಪೆಷಲ್ ಬಿಕಾಸ್ ಈ ವಿಡಿಯೋಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ರೀಸೆಂಟ್ಲಿ ನನಗೆ ಬಂದಿರೋಂಥ ಕಮೆಂಟ್ಸ್ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದ ರೀತಿ ಆಯಿತು. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಯೂಸ್ ಆಗುತ್ತೆ. ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಈ ವಿಡಿಯೋ ಮುಗಿಯೋದ್ರೊಳಗಡೆ ಏನೋ ಒಂದು ಪಾಯಿಂಟ್ ನಿಮ್ಮ ಲೈಫ್ ಚೇಂಜಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಸ್, ಅದು ಫ್ಯಾಕ್ಟ್ಗಳನ್ನ, ಕೆಲವೊಂದಷ್ಟು ಫ್ಯಾಕ್ಟ್ಗಳನ್ನ ಮತ್ತು ಕೆಲವೊಂದಷ್ಟು ಥಾಟ್ಸ್ನ ಆ್ಯಂಡ್ ಹೆಂಗೆ ನನ್ನ ಲೈಫ್ ಟರ್ನ್ ಆಯಿತು ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ. ಸೊ ಅದಕ್ಕೆಲ್ಲ ಏನೇನೆಲ್ಲ ರೀಸನ್ಸ್ ಆಯಿತು ಅದನ್ನೆಲ್ಲದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಮೇ ಬಿ ಇದು ಒಂದು ಬೆಸ್ಟ್ ಅಂದರೆ ಬೆಸ್ಟ್ ವ್ಲಾಗ್ ಆಗುತ್ತೆ. ನನಗಂತೂ ಪರ್ಸ್ನಲಿ ಇದೊಂದು ಬೆಸ್ಟ್ ವ್ಲಾಗ್. ಸೊ ಫ್ರೆಂಡ್ಸ್, ಏನಿಲ್ಲ, ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ. ಆ್ಯಕ್ಚುಲಾಗಿ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಏನು ಮೋಟಿವೇಶನ್ಸ್ನ ನಾನು ತೊಗೊತೀನಿ, ಯಾಕೆ ಹಿಂಗೆ ನಮ್ಮ ಲೈಫ್ ಇದೆ, ಸೊ ನಾನು ಹೆಂಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ಮೋಟಿವೇಶನ್ ಆದರೂ ಏನು ಇದೆ ತಾನೇ ನಿಮ್ಮ ಕ್ವಶನ್. ಎಸ್, ಖಂಡಿತ ಇವತ್ತು ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಹಾಗೆ ಡೆಫಿನೆಟ್ಲಿ ನಿಮಗೇನಾದರೂ ಈ ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಲೈಕಿಂದ ಇನ್ನೊಂದು 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಅದ್ರ ಜೊತೆಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಲಾಗ್ ನೋಡ್ತಾ ಇದ್ದೀರೋ ನೀವೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಅನಿಸಿದ್ರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಇವತ್ತು ಫುಲ್ ಡೇ ಹೆಂಗಿರುತ್ತೆ ಏನೇನು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಅಂತಂದರೆ, ನಾನು ನಿಮಗೆ ಲಾಸ್ಟ್ ಟೈಮ್ ಬುಕ್ಸ್ಗಳನ್ನ ತೋರಿಸಿದ್ದೆ ನಮ್ಮ ಚಿಟ್ಟಿಗೋಸ್ಕರ. ಇವಾಗೆಲ್ಲ ಸಮ್ಮರ್ ಕ್ಯಾಂಪ್ ಬಂದಿದೆ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಏನೇನಾದರೂ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಂದ್ರೆ ನಿಜ. ಮಕ್ಕಳು, ತಾಯಿಯಂದರು, ಪೇರೆಂಟ್ಸ್ ಪ್ರತಿಯೊಬ್ಬರು ಕೂಡ. ಹಾಗೆ ಇನ್ನೊಂದಷ್ಟು ಜನ ಮಕ್ಕಳಿಗೆ ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಡೇಸಲ್ಲಿ ಬರೋವಂಥ ಸ್ಕೂಲ್ಗೆ ಜಾಯಿನ್ ಮಾಡಿಸೋದಾಗಿರ್ಬೋದು, ಮತ್ತು ಅಲ್ಲಿ ಹೊಸ ಸ್ಕೂಲ್ ಮತ್ತು ಹೊಸ ಒಂದು ಯೋಚನೆ, ಹೊಸ ಥಾಟ್ಸ್ ಪ್ರತಿಯೊಂದು ಕೂಡ ಹೊಸದಾಗಿ ಸ್ಟಾರ್ಟ್ ಆಗುವಂಥ ಟೈಮ್. ಇದ್ರ ಜೊತೆಲಿ ನೀವೆಲ್ಲ ಕೇಳ್ತಾ ಇದ್ರಿ ಚಿಟ್ಟಿನ ಸ್ಕೂಲಿಗೆ ಹಾಕಿಲ್ವಾ ಅಂತೇಳಿ. ಆಲ್ರೆಡಿ ಅವ್ನು ಸ್ಕೂಲಿಗೆ ಹೋಗ್ತಾ ಇದ್ದ. ಇವಾಗ ಈ ಮನೆ ದೂರ ಆಯಿತು ಅಂತ ಅಂದ್ಕೊಂಡು ಇಲ್ಲಿ ಅಂಗನವಾಡಿ ಕಳಿಸ್ತಾ ಇದ್ವಿ ಇಷ್ಟು ದಿನ. ಆ್ಯಂಡ್ ಗುಡ್ ನ್ಯೂಸ್ ಏನಂತಂದರೆ ಅವನದು ಕೂಡ ಸ್ಕೂಲ್ ಅಡ್ಮಿಷನ್ ಆಯಿತು. ಬಟ್ ಸ್ಕೂಲ್ ಅಡ್ಮಿಷನ್ ಆಗಿದೆ, ಬಟ್ ನಾನು ಸ್ವಲ್ಪ ಕೇರ್ ತೊಗೋಬೇಕಲ್ವಾ, ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿದೆ. ಅವ್ನಿಗೆ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಮೂಲಕ ನಾನು ಅವ್ನಿಗೆ ಮತ್ತೆ ಅಂದರೆ ಮೈಂಡಲ್ಲಿ ರೀಓಪನ್ ಮಾಡ್ಕೋಬೇಕು ಎಲ್ಲದೂ ಕೂಡ. ಮತ್ತು ರೈಟಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಕೆಲವೊಂದಷ್ಟು ಪ್ರಾಕ್ಟೀಸ್ ಮಾಡಿಸೋದಂತೂ ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾನು ಕೆಲವೊಂದಷ್ಟು ಬುಕ್ಸ್ನ ತೋರಿಸಿದ್ದೆ. ಚಿಟ್ಟಿಗೂ ಮತ್ತು ಮಿಟ್ಟಿಗೂ ಬೋತ್ ಇಬ್ಬರು ಕೂಡ ಸೂಪರ್ ಬುಕ್ಸ್. ಇವತ್ತಿಗೂ ಕೂಡ ಅದೇ ಬುಕ್ಸ್ನ ತೊಗೊಂಡು ಆಟಾಡ್ತಾರೆ. ಅದೇ ಥರ ಇವತ್ತು ಕೂಡ ಸಮ್ ಆಫ್ ಬುಕ್ಸ್ಗಳನ್ನ ನಾನು ತರಿಸಿರೋವಂಥದ್ದು. ಇದು ಮಾತ್ರ ಅದಕ್ಕಿಂತ ತುಂಬ ಇಷ್ಟ ಆಗಿಬಿಟ್ಟಿದೆ, ಯಾಕಂದರೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಶೇರ್ ಮಾಡ್ಕೊಂಡು. ಸೊ ಚಿಟ್ಟಿಗೋಸ್ಕರ ತರಿಸಿರೋಂಥ ಬುಕ್ಸ್ ಇಲ್ಲಿದೆ. ಸೊ ಅವನೇ ಓಪನ್ ಮಾಡ್ತಾನಂತೆ. ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಅವನು. ಅವತ್ತಂದ್ರೂ ಬಂದಿದ್ದ ದಿನ 2 days ಆಯಿತು ಬಂದು. ಸೊ ಓಪನ್ನೇ ಮಾಡಕ್ಕೆ ಬಿಟ್ಟಿದ್ದ ಅವನಿಗೆ. ನಾನೇ ನೋಡಿ ಸಕ್ಕತ್ತಾಗಿದೆ ಬುಕ್ಸ್ ಅಂತ ಹೇಳಿ ಇಟ್ಟಿದ್ದೀನಿ. ಚಿಟ್ಟಿ ಬುಕ್ಸ್ ಎಲ್ಲ ಹೆಂಗಿದೆ? ಸೂಪರ್ ಆಯ್ತಾ? ಈಗ ಸ್ಕೂಲಿಗೆ ಹೋದ್ರೊಳಗಡೆ ನೀನು ಇದನ್ನೆಲ್ಲ ಮಾಡಬೇಕು. ಮಾಡ್ತೀಯಾ? ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು. ಕಲರಿಂಗ್ಸ್ ಬುಕ್ಸ್ ಇದೆ, ಪ್ಯಾಟರ್ನ್ ಬುಕ್ಸ್ ಇದೆ, ಆ್ಯಂಡ್ 1000 ವರ್ಡ್ಸ್ ಇದೆ. ಇವನಿಗೆ ಅಷ್ಟೇ ಅಲ್ಲ, ಮಿಟ್ಟಿಗೂ ಸೇರಿಸಿ ತರಿಸಿರೋದು ಇದು. ಆ್ಯಕ್ಚುಲಿ ಇದು ಮೈ ಫಸ್ಟ್ ಬುಕ್ ಆಫ್ ಪೆನ್ಸಿಲ್ ಕಂಟ್ರೋಲ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ. ಟ್ರೇಸಿಂಗ್ ನಂಬರ್ಸ್ ಅಂತ ಇದೆ, ಮತ್ತು ಟ್ರೇಸಿಂಗ್ ಪ್ಯಾಟರ್ನ್ಸ್ ಆ್ಯಂಡ್ ಶೇಪ್ಸ್ ಇದೆ, ಮತ್ತು ಸ್ಮಾಲ್ ಲೆಟರ್ಸ್ ಇದೆ, ಮತ್ತು ಬಿಗ್ ಲೆಟರ್ ಇದೆ. ಚಿಟ್ಟಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಎಕ್ಸಾಕ್ಟಾಗಿ ಈ ಥರ ಟ್ರೇಸಿಂಗ್ ಮಾಡಿಸೋದ್ರಿಂದ ಅವನಿಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ನೀವೇ ನೋಡ್ತಿದ್ದೀರಲ್ಲ. ಸೊ ನೋಡಿ, ಈ ಥರ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ನೆಕ್ಸ್ಟ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ಯೂಸ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ಹಿಯರ್ ಜೆವರೆಗೂ ಬರ್ದಿದ್ದಾನೆ. ಇನ್ನು ನೆಕ್ಸ್ಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಸ್ಮಾಲ್ ಲೆಟರ್ಸ್ ಇದೆ, ಮತ್ತು ಪ್ಯಾಟ್ರನ್ಸ್ ಇದೆ. ಆ್ಯಂಡ್ ಇದು ಮಿಟ್ಟುಗೆ ಪ್ರಾಕ್ಟೀಸ್ ಮಾಡಿಸೋಣ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಹೆಂಗಿದೆ ಬುಕ್ಸ್ದೆಲ್ಲ ಅಂತೇಳಿ. ಸೊ ಕಂಪ್ಲೀಟಾಗಿ ಪ್ಯಾಟ್ರನ್ಸ್ ಎಲ್ಲ ಹೆಂಗೆ ರೈಟಿಂಗ್ ಮಾಡಬೇಕು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಇದು ಮಿಟ್ಟುಗೆ ಇವಾಗ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಕಲರಿಂಗ್ ಬುಕ್ಸ್ ಅಂತ ಹೇಳಿ. ಸೊ ಈ ಮುಂಚೆ ಚಿಟ್ಟಿಗೋಸ್ಕರ ಮಾಡಿಸ್ತಿದ್ದೆ. ಇವಾಗ PGಗೆ ಸರ್ಚ್ ಮಾಡಿದಾಗ, ಅಂದರೆ ಮಿಟ್ಟು ಏಜ್ಗೆ ಇವಾಗ PGಗೆ ಹಾಕ್ಬೇಕಲ್ವಾ. ಸೊ ಅಲ್ಲಿ ಕಲರಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಳಿಗೆ ಸ್ವಲ್ಪ ಕಲರಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಅಂದ್ಕೊಂಡಾಗ ಈ ಬುಕ್ಸ್ ನೋಡಿ, ಲಾಟ್ ಆಫ್ ಆಪ್ಷನ್ಸ್ ಇದೆ ನಮಗೆ. ಎಲ್ಲ ಥರದ್ದು ಕಾರ್ಟೂನ್ಸ್ ಆಗಿರ್ಬೋದು, ಮತ್ತು ವೆಜಿಟೇಬಲ್ಸ್ ಆಗಿರ್ಬೋದು, ಸೊ ಈ ಥರ ಪಕ್ಷಿಗಳಾಗಿರ್ಬೋದು, ಪ್ರತಿಯೊಂದು ಇದೆ. ಅವಳಿಗೂ ಕೂಡ ಒಳ್ಳೆ ಪ್ಲೇಯಿಂಗ್ ಟೈಮ್ ಆಗ್ತಾ ಇರೋದು. ಆ್ಯಂಡ್ ಚಿಟಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ. ಚೆನ್ನಾಗಿದೆ ನಾನು ಚಿಟಿ ಬರೆಯೋದಕ್ಕೆ. ಸೊ ಸಖತ್ ಎಂಜಾಯ್ ಮಾಡ್ತಾರಲ್ವ ಮಕ್ಕಳು ಈ ಥರದ್ದೆಲ್ಲ ಕೊಟ್ಟಾಗ. ಅಷ್ಟೇ ಅಲ್ಲ, ಕಿಡ್ಸ್ಗೆ ಬೇಕಾಗಿರುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಬುಕ್ಸ್ ಇನ್ನೂ ಸಾಕಷ್ಟು ಆಪ್ಷನ್ಸ್ ನಮಗೆ ಇರುತ್ತೆ. ನೀವೇನಾದರೂ ಒಂದು ಸರಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿ. ಮರೀದೆ ಒಮ್ಮೆ ಲಿಂಕ್ನ ಚೆಕ್ ಮಾಡಿ, ಓಕೆನಾ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡೋದಾಗಿದ್ರೆ ಈ ಥರ ಬುಕ್ಸ್ಗಳನ್ನ ಖಂಡಿತ ಗಿಫ್ಟ್ ಕೊಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಚಿಟ್ಟಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಕಲರಿಂಗ್ ಮಾಡೋದನ್ನು ಅಂತಂದರೆ. ಆಲ್ಮೋಸ್ಟ್ ಮಕ್ಕಳಿಗೆ ಕಲರಿಂಗ್ ಮಾಡೋದು ಅಂತಂದರೆ ತುಂಬ ಎಂಜಾಯ್ ಮಾಡ್ತಾರೆ.
ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಆ್ಯಂಡ್ ಕಾಂಬೋ ಪ್ಯಾಕ್ ರೀತಿಯಾಗಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಖಂಡಿತ ನಿಮಗೆ 40%ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ನೀವೆಲ್ಲ ಕೇಳ್ತಾ ಇದ್ರಿ ಹೇಗೆ ನೀವು ಇದನ್ನೆಲ್ಲ ಮಾಡ್ಕೊತಾ ಇದ್ದೀರಾ ಆ್ಯಂಡ್ ನಿಮ್ಗೆ ಅನ್ಸಲ್ವಾ ಈ ಥರ ನನಗೆ ಯಾಕೆ ಬೇಕು ಆ್ಯಂಡ್ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಅಷ್ಟೇ ನನಗೆ ಇಷ್ಟ ಬಂದ ಕೆಲಸ ಮಾಡ್ಕೋಬೋದು, ಊಟನೂ ಸಮೇತ ಕೆಲವೊಮ್ಮೆ ಹೊರಗಡೆನೇ ತರಿಸ್ಕೊಂಡು ತಿನ್ಬೋದು. ಆದರೆ ನಾನೇ ಯಾಕೆ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ, ಯಾಕೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಇಷ್ಟು ಪಾಸಿಟಿವಾಗಿ ಹೆಂಗಿರ್ತೀನಿ, ನನಗೆ ಬ್ಯಾಡ್ ಥಾಟ್ಸ್ ಬರಲ್ವಾ, ನೆಗೆಟಿವ್ ಥಾಟ್ಸ್ ಬರಲ್ವಾ, ಇದೇ ಥರ ನಿಮ್ಮ ಕ್ವಶನ್. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಆ್ಯಕ್ಚುಲಿ ನೆಗೆಟಿವಿಟಿ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಈ ಆಲಸ್ಯತನ ಅನ್ನೋದು ಸೀರಿಯಸ್ಲಿ ಬರಲೇಬೇಕು. ಬಟ್ ಅದು ಬಂದಾದಮೇಲೆ ನಾವೆಂಗೆ ರಿಯಾಕ್ಟ್ ಮಾಡ್ತೀವಿ, ನಾವೇನು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದು ನಮ್ಮ ತನ ಆಗುತ್ತೆ. ಸೊ ನಮ್ಮ ಸಿಂಪಲಾಗಿ ಹೇಳಬೇಕಂದ್ರೆ ನಮ್ಮ ಲೈಫು ಹೆಂಗಿರುತ್ತಪ್ಪ, ನಮ್ಮ ಲೈಫ್ ಏನು ಅಂತಂದರೆ ನಮ್ಮ ಚಾಯ್ಸಸ್. ಸೊ ನಾವೇನು ಚಾಯ್ಸ್ ಮಾಡ್ತಾ ಇರ್ತೀವಿ, ಇಫ್ ಎನಿಥಿಂಗ್ ಅದು ಬ್ಯಾಡ್ ಆಗಿರಲಿ, ಗುಡ್ ಆಗಿರಲಿ, ಅಥವಾ ತುಂಬ ದೊಡ್ಡದಾಗಿರಲಿ, ಸಣ್ಣದಾಗಿರಲಿ, ಅದೇ ನಮ್ಮ ಲೈಫ್ ಕಂಪ್ಲೀಟ್ಲಿ ಎಲ್ಲ ವಿಚಾರದಲ್ಲೂ. ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ನಮ್ಮ ಹ್ಯಾಬಿಟ್ಸ್ ಆಗಿರ್ಬೋದು, ನಮ್ಮ ರಿಚುವಲ್ಸ್ ಆಗಿರ್ಬೋದು, ನಮ್ಮ ಕೆಲಸ ಆ್ಯಂಡ್ ನಾವೇನು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ಒಂದು ಹ್ಯಾಬಿಟ್ಸಲ್ಲಿ ಮುಳುಗಿರ್ತೀವಿ. ಸೊ ಸ್ಟಡೀಸಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಮ್ಮ ಚಾಯ್ಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಇವತ್ತು ಮಾರ್ನಿಂಗ್ ಎದ್ದು ಬೆಳಗ್ಗೆ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ದಿನದಿಂದ ಆಲ್ರೆಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ದಿಸ್ ಇಸ್ ದ ಪಾರ್ಟ್, ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ನನಗೆ. ಯಾಕಂದರೆ ಮೆಂಟಲಿ ಹೆಲ್ತ್ ಆಗಿರ್ಬೋದು, ಫಿಸಿಕಲಿ ಹೆಲ್ತ್ ಆಗಿರ್ಬೋದು, ಎಮೋಷ್ನಲ್ ಹೆಲ್ತ್ ಆಗಿರ್ಬೋದು ಮೇಂಟೈನ್ ಮಾಡಬೇಕು. ಅದರಲ್ಲೂ ಈ ಟೈಮಲ್ಲಿ ನನ್ನ ಆರೋಗ್ಯ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಮೆಡಿಟೇಷನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನಾನು ತುಂಬ ಲೇಟ್ ಅಂದ್ರೂ 6 ಗಂಟೆ 6:30 ಲಾಸ್ಟ್ ಎದ್ದೇಳ್ತಾ ಇದ್ದೀನಿ. ಸಮ್ಟೈಮ್ಸ್ ನಿದ್ದೆಗೆಟ್ಟಿದೆ, ನಿದ್ದೆ ಸರಿಯಾಗಿ ಆಗಿಲ್ಲ ಅಂತಂದರೆ, ಇಲ್ಲ ಅಂತಂದರೆ 5 ಗಂಟೆಗೆ ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಅರ್ಲಿ ವೇಕಪ್ ಅನ್ನೋದಿದೆಲ್ಲ ಲೈಫಲ್ಲಿ ನಾವು ತೊಗೊಳ್ಳೋವಂಥ ಫಸ್ಟ್ ಗುಡ್ ಹ್ಯಾಬಿಟ್, ಅಂದರೆ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಸೊ 5 ಗಂಟೆ ಅದು ಹೆಂಗೆ ಎದ್ದೇಳೋಕ್ಕೆ ಸಾಧ್ಯ, ನನಗೆ ಯಾಕೆ ಬಿಡು ಅಂತ ಹೇಳಿ ಅನ್ಕೋಬೋದು. ಸೊ ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ, ಈ ಟೈಮಲ್ಲಿ ಅಂದರೆ ಇವತ್ತು ನಮ್ಮದು ಲೈಫ್ ನಾವೇ ಲೀಡ್ ಮಾಡಬೇಕಾಗಿರುತ್ತೆ. ಈ ಟೈಮಲ್ಲಿ ನಾವು ಮಲ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಲೈಫನ್ನು ಎದ್ದೇಳಿಸೋದಕ್ಕೆ ಯಾರೂ ಬರಲ್ಲ. ನಮಗೇನಾದರೂ ಬೇಕು, ಅದಕ್ಕೋಸ್ಕರ ನಾವು ಹೊಡೆದಾಡಬೇಕು ಅಂತಂದರೆ ಫಸ್ಟ್ ನಾವೇ ನಮ್ಮ ಲೈಫ್ಗೋಸ್ಕರ ಎದ್ದೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಬೇಗ ಎದ್ದೇಳೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಅಂದ್ಕೊಂಡಿದ್ದಾರೆ ನಾವು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿರಬೇಕು ಆ್ಯಂಡ್ ನಮ್ಮ ಹತ್ರ ಎಲ್ಲ ಇರಬೇಕು, ಆಸ್ತಿ ಅಂತಸ್ತು ಅದೆಲ್ಲ ಇತ್ತು ಅಂತಂದರೆ ನಾವು ಲಾಂಗ್ ಲೈಫ್ನ ಲೀಡ್ ಮಾಡ್ಬೋದು ಅಂತೇಳಿ. ಸೊ ನೆವರ್, ಹೆಲ್ತ್ ಇದ್ದರೆ ಮಾತ್ರ ಪ್ರತಿಯೊಂದನ್ನು ಪಡ್ಕೋಬೋದು. ಏನಿಲ್ಲ ಅಂದರೆ ಪಡ್ಕೋಬೋದು, ಅಥವಾ ಎಲ್ಲ ಇದು ಕೂಡ ಚೆನ್ನಾಗಿರ್ಬೋದು ಹೆಲ್ತ್ ಇತ್ತು ಅಂದರೆ. ಒಂದು ಸರಿ ಏನಾದರೂ ನಮ್ಮ ಹ್ಯಾಬಿಟ್ಸ್ ನಮ್ಮ ಕೈಯಿಂದ ನಾವೇ ನಮ್ಮ ಆರೋಗ್ಯನ ಕೆಡಿಸ್ಕೊಂಡ್ವಿ ಅಂದರೆ ಮತ್ತೆ ರಿಪೇರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದ್ದಾರೆ ಸುಮಾರು ಜನ ಇವತ್ತು BP, ಶುಗರ್, ಥೈರಾಯ್ಡ್, ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಕಾಯಿಲೆಯಿಂದನೂ ಇದ್ದಾರೆ. ಆದರೆ ಅವ್ರ ಸಂಕಷ್ಟ ಅವ್ರಿಗೇ ಗೊತ್ತಿರುತ್ತೆ, ಅವ್ರದ್ದು ನೋವು ಅವ್ರಿಗೇ ಗೊತ್ತಿರುತ್ತೆ. ಸೊ ಹಾಗೆ ನಾವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಹಾಳಾಗೋದಕ್ಕಿಂತ ಮುಂಚೆ ಸ್ವಲ್ಪ ಬೆಟರಾಗಿ ಮೇಂಟೈನ್ ಮಾಡ್ಬೋದಲ್ವಾ. ಮೇಂಟೈನ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ಆಲ್ಸೋ ಒಂದು ಸ್ಪಿರಿಚುವಲ್ನೆಸ್ ನಾವು ಯಾವಾಗ ನಮ್ಮ ಮನಸ್ಸಲ್ಲಿ ಬಿಲ್ಡ್ ಮಾಡ್ಕೊತೀವಿ, ಸಂಸ್ಕಾರ ಅನ್ನೋದು ತನ್ನಂತಾನೇ ನಮ್ಮ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಇವಾಗಿನ ಜನ್ರೇಷನಲ್ಲಿ ಯಾರಿಗೂ ಹೇಳ್ಕೊಡೋವಂಥ ಅವಶ್ಯಕತೆನೇ ಇಲ್ಲ. ಅದಂತಾನೆ ಪ್ರತಿಯೊಂದು ಬರೋವಾಗ ಮೇಯ್ನಾಗಿ ಮಕ್ಕಳಿಗೆ ಇನ್ಸ್ಪಿರೇಷನ್ ಮಕ್ಕಳ ಕಣ್ಣು ಮುಂದೆನೇ ಇರೋದು ಪೇರೆಂಟ್ಸ್. ಸೊ ಪೇರೆಂಟ್ಸ್ ಹ್ಯಾಬಿಟ್ಸ್ ಕಂಪ್ಲೀಟ್ಲಿ ಒಂದು 90% ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಹೆಂಗೆ ಮಾಡ್ತೀನಿ ಅಂದರೆ ಒಂದು 10 ಡೀಪ್ ಬ್ರೀತ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ 10, ಅದಾದಮೇಲೆ 20, ಅದಾದಮೇಲೆ 25 ಹೀಗೆ ಇನ್ಕ್ರೀಸ್ ಮಾಡ್ಕೊತ ಟೈಮ್ನು ಕೂಡ ಇನ್ಕ್ರೀಸ್ ಮಾಡ್ಕೊತೀನಿ. ಸೊ ಕೆಲವೊಂದು ಈ ಥರ ನಾವು ಹ್ಯಾಬಿಟ್ಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ, ಎಲ್ಲೊಂದು ಹತ್ರ ಯಾವುದೋ ಕಾರಣಕ್ಕೆ ಬ್ರೇಕ್ ಬರುತ್ತೆ. ಸೊ ಅವಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಅದು ತುಂಬ ಹಿಂಸೆನೇ. ಬಟ್ ಹೇಗೆ ಮಾಡಬೇಕು ನಾವು ಅಂತಂದರೆ ಪ್ರತಿದಿನ ಒಂದು 5% ಅಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಡೇ 5 ಮಿನಿಟ್ಸ್, ನೆಕ್ಸ್ಟ್ ಡೇ 10 ಮಿನಿಟ್ಸ್, ನೆಕ್ಸ್ಟ್ 15 ಮಿನಿಟ್ಸ್. ಆಲ್ಮೋಸ್ಟ್ ನಮಗೆ ಒಂದು 10 ನಿಮಿಷ ಸಾಕು ಮೆಡಿಟೇಷನ್ ಇಡೀ ದಿನನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಇವಾಗ ಆಲ್ರೆಡಿ ನಾನು ಒಂದು 5 ಮಿನಿಟ್ಸ್ ರೀಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಯಂತ್ ಅವರು ಬೆಳಗ್ಗೆನೇ ಎದ್ದು ಹೊರಗಡೆ ಹೋಗಿದ್ರು ಅಂತೇಳಿ ನಾನೊಬ್ಬಳೇ ಕಾಫಿ ಮಾಡ್ಕೊಂಡು ಕುಡಿದು ಸೊ ಇವಾಗ ಹೊರಗಡೆ ಬಂದು ಕಸ ಹೊಡಿತಾ ಇದ್ದೀನಿ. ಆ್ಯಂಡ್ ಇತ್ತೀಚೆಗೆ ಏನಂದರೆ
ಕಾಫಿ ಟೀ ಮುಂಚೆ ಎಲ್ಲ ಅಭ್ಯಾಸ ಇರಲಿಲ್ಲ. ಇವಾಗ ಬಾಣಂತನದಲ್ಲಿ ಅಭ್ಯಾಸ ಆಗಿಬಿಡುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಭ್ಯಾಸ ಆಗುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ನಾನು ಈ ಸರಿನೇ ಇಷ್ಟೊಂದು ಹಚ್ಕೊಂಡಿದ್ದದಕ್ಕೆ, ಬಟ್ ನನಗೆ ಗೊತ್ತು ಅದು ಬ್ಯಾಡ್ ಹ್ಯಾಬಿಟ್ ಅಂತೇಳಿ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಮಾಡಿಬಿಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಇವಾಗ 2 or 3 ಟೈಮ್ಸ್ ಹಾಗೆ ಅದೆಲ್ಲ ಕುಡಿಯೋದೇನು ಮಾಡ್ತಾಯಿಲ್ಲ. ಡೈಲಿ ಒನ್ಸ್ ಕುಡಿತಾ ಇದ್ದೀನಿ. ಅದು ಕೂಡ ಇಷ್ಟ ಆಯಿತು ಅಂದರೆ ಕುಡಿತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಮೇ ಬಿ ಇನ್ನು ಸ್ವಲ್ಪ ದಿನಕ್ಕೆ ಸಂಪೂರ್ಣವಾಗಿ ಕಟ್ ಡೌನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮಗೆ ಅನ್ಹೆಲ್ತಿ ಅನ್ನಿಸ್ತಾ ಇದೆ ಆ್ಯಂಡ್ ನಮ್ಗೆ ಸರಿ ಆಗ್ತಾ ಇಲ್ಲ, ತುಂಬ ಅದರಿಂದ ನೆಗೆಟಿವ್ ಅನ್ನಿಸ್ತಾ ಇದೆ ಅಂತಂದರೆ ಅದು ಯಾವುದೇ ನೆಗೆಟಿವ್ ಸೋರ್ಸ್ ಆಗಿರ್ಬೋದು, ಅದನ್ನು ಜಲ್ದಿ ಕಟ್ ಡೌನ್ ಮಾಡೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಇನ್ನೊಂದು ಕೇಳ್ಬೋದು, ಬೆಳಗ್ಗೆ ಎದ್ದು ಇದು ಕಸ ಎಲ್ಲ ಹೊಡ್ಕೊಂಡು ಹೊರಗಡೆ ರಂಗೋಲಿ ಹಾಕ್ಕೊಂಡು ಅದನ್ನೆಲ್ಲ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಆಲಸ್ಯ ಅನಿಸುತ್ತೆ, ಡೈಲಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಹೆಂಗೆ ಮೋಟಿವೇಶನ್ ಮಾಡ್ಕೊತೀನಿ ನಾನು ಅಂತಂದರೆ ತುಂಬ ಡೀಪಾಗಿ ಯೋಚನೆ ಮಾಡ್ತೀನಿ ಈ ವಿಚಾರದಲ್ಲಿ. ತುಂಬ ಜನ ಇವಾಗಿನ ಜನ್ರೇಷನಲ್ಲಿ ಯೋಚನೆ ಮಾಡೋದಂದರೆ ಇದೆಲ್ಲ ಬೇಕಾ, ಆ್ಯಂಡ್ ಸಿಂಪ್ಲಿ ನಮ್ಮದು ಲೈಫ್ ಸ್ಟೈಲ್ ಬೇರೆ ಮತ್ತು ನಮ್ಮದು ರೂಟೀನ್ಸ್ ಎಲ್ಲ ಬೇರೆ, ವರ್ಕ್ ಹೋಗ್ತಾ ಇರ್ತೀವಿ, ಅದು ಇದು ಏನೋ ಸಾಕಷ್ಟು ರೀಸನ್ಸ್ ಇರುತ್ತೆ. ಅದರಿಂದ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಈವನ್ ನಾವು ಕೂಡ ಇದ್ದಿದ್ದಂಗೆ ಮುಂಚೆ ಅಮ್ಮನ ಮನೇಲಿ ಒಂದಿನೂ ಬೇಗ ಎದ್ದು ಈ ಥರದ್ದೆಲ್ಲ ಮಾಡ್ಕೊಂಡಿಲ್ಲ. ಗಂಡನ ಮೇಲೆ ಕೂಡ ಸ್ವಲ್ಪ ದಿನ ಮಾಡ್ಕೊಂಡಿಲ್ಲ. ಬಟ್ ಆದರೆ ನನಗೆ ಅರ್ಥ ಆಗಿದ್ದು, ಈ ತುಂಬ ಜನರು ಮನೆ ತುಂಬ ಲಕ್ಷಣ ಇರುತ್ತಲ್ಲ, ಆ ಮನೇಲಿ ಎಷ್ಟೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ನಮ್ಮ ಮನೇಲಿ ಯಾಕೆ ಹಿಂಗೆ ಅಂತ ಅಂದ್ಕೊಂಡಾಗ ಇದೆಲ್ಲ ರಿಚುವಲ್ಸ್ ನನಗೆ ಇಂಪ್ಯಾಕ್ಟ್ ಆಯಿತು. ಸೊ ಇದನ್ನೆಲ್ಲ ಮಾಡ್ಕೊತಾ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಹೆಣ್ಮಕ್ಳು ಅಂದರೆ ಹೆಣ್ಣು ಅಂದ್ರೇ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ. ಬಟ್ ಮಹಾಲಕ್ಷ್ಮಿಗೆ ಶುಚಿ ಮತ್ತು ಶುದ್ಧ ಮತ್ತು ಅಲಂಕೃತವಾಗಿರೋದು ಅಂದರೆ ತುಂಬ ಇಷ್ಟ ಅಂತೆ. ಸೊ ಸಾಕಷ್ಟು ಕೆಲವೊಂದು ವಿಚಾರಗಳನ್ನ ನಾನು ಸ್ಪಿರಿಚುಯಾಲಿಟಿಲಿ ತಿಳ್ಕೊಂಡೆ. ಆವಾಗ ನಾನು ಆ್ಯಕ್ಚುಲಿ ಚೇಂಜ್ ಆಗಿದ್ದು. ಸೊ ನನ್ನ ಮನೆ ನಾನೆದ್ದು ಚೆನ್ನಾಗಿಟ್ಕೊಂಡ್ರೆ ತುಂಬ ಚೆನ್ನಾಗಿ. ಇವಾಗ ನಾವು ಅನ್ಕೊತಾ ಇರ್ತೀವಿ ಬೇರೆ ಯಾರ್ದೋ ಮನೆಯನ್ನು ನೋಡಿ. ಹಾಗೆ ನೀವು ತುಂಬ ನನ್ನ ವೀಡಿಯೋಸ್ ಕೂಡ ನೋಡ್ತಾ ಇದ್ದೀರಿ, ಹಾಗೆ ಕೆಲವಷ್ಟು ಜನರ ವೀಡಿಯೋಸ್ ನೋಡ್ತಾ ಇರ್ತೀರಿ. ಅದರಲ್ಲಿ ಅವ್ರ ಮನೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಅನ್ಕೋಬೋದು, ಓಕೆ ನಮ್ಮದು ಮನೆ ಹೀಗೆ ಇರಬೇಕಾಗತ್ತೆ, ಹೀಗೆ ಇರಬೇಕು ಅಂತ ಆಸೆ ಇದೆ, ಚೆನ್ನಾಗಿದೆ ಅಂತೆಲ್ಲ ಹೇಳಿ. ಆದರೆ ಒಂದು ವಿಚಾರ ಏನು ಗೊತ್ತಾ, ಸಣ್ಣ ಮನೆ ಆಗಿರಲಿ ದೊಡ್ಡ ಮನೆ ಆಗಿರಲಿ, ಅದು ಯಾರ್ದಾದ್ರೂ ಮನೆ ಆಗಿರಲಿ, ಇಟ್ಕೊಳ್ಳೋವಂಥ ರೀತಿಯಲ್ಲಿ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಅದು ಆ ಮನೇಲಿ ಹೆಂಗಿದ್ದಾರೆ ಅಂತೇಳಿ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮನೆ ಬಾಗಿಲು ಹೆಂಗಿರುತ್ತೋ, ಸೊ ಆ ಮನೇಲಿರುವಂಥ ಹೆಣ್ಣು ಹಾಗೆ ಇರ್ತಾಳೆ ಅಂತ ಒಂದು ಮಾತು ಹೇಳ್ತಾರೆ, ಗಾದೆ ಮಾತು. ಸೊ ಅದು ತುಂಬ ಚೆನ್ನಾಗಿದೆ, ತೆಲುಗಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಬಟ್ ಆದರೆ ಅದೇ ಥರ ನಾವಿರಬೇಕು ಅಂತ ನನಗಿಷ್ಟ. ಯಾರಾದರೂ ಒಬ್ರು ಬಂದು ನಮ್ಮ ಮನೇಲಿ ಇದೇನಿದು ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆ ನೆಗೆಟಿವ್ ವೈಬ್ಸ್ನ ನಮ್ಮ ಮನೇಲಿ ಬಿಟ್ಟು ಹೋಗೋದಕ್ಕಿಂತ ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳಿ ಒಂದು ಪಾಸಿಟಿವ್ ವೈಬ್ಸ್ ಬಿಟ್ಟು ಹೋಗ್ತಾರಲ್ಲ, ಅದು ಇನ್ನಷ್ಟು ಇಷ್ಟ ಆಗುತ್ತೆ. ಆಮೇಲೆ ನನ್ನ ಗಂಡ ಯಾವಾಗಲೂ ಹೇಳ್ತಿರ್ತಾರೆ, ಜಯಂತ್ ಅವರು ಚಿಕ್ಕ ಮನೆ ಆಗಿರಲಿ ದೊಡ್ಡ ಮನೆ ಆಗಿರಲಿ ಅದನ್ನು ಇಟ್ಕೊಳ್ಳೋಂಥ ರೀತಿಲಿ ಇರುತ್ತೆ ನೀಟ್ನೆಸ್ ಅನ್ನೋದರಲ್ಲಿ. ಬಟ್ ನಾನು ಅದರಲ್ಲಿ ಇನ್ನೂ ವೀಕ್ ಇದ್ದೀನಿ. ಸೀರಿಯಸ್ಲಿ ನನ್ನ ಮಕ್ಕಳಿದಾರಲ್ವ, ಆ ವಿಚಾರಕ್ಕೆ ವೀಕ್ ಇದ್ದೀನಿ. ಬಟ್ ನೋಡೋಣ, ಇನ್ನೂ ನಾನು ಕಲಿತಾ ಇರ್ತೀನಿ ಹೇಗೆ ನೀಟಾಗಿ ಇಟ್ಕೋಬೇಕು, ಹೇಗೆ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಮನೇನ ಅಂತೇಳಿ. ತುಂಬ ಸರಿ ನಾವು ಹೊರಗಡೆ ಇರೋದನ್ನು ಅಥವಾ ಹೊರಗಡೆ ಬೇರೆಯವ್ರ ಮನೆ ನೋಡಿ ಆಸೆ ಪಡ್ತಾ ಇರ್ತೀವಿ. ಆದರೆ ಆಸೆಪಟ್ಟು ಜೆಲಸ್ ಆಗೋವಂಥ ಟೈಮಲ್ಲಿ ಎದ್ದು ಬೇಗ ನನ್ನ ಮನೇನ ನಾನು ಶುಚಿಯಾಗಿ ಇಟ್ಕೊಂಡು ನನ್ನ ಮನೇನ ನಾನು ಅಲಂಕಾರ ಮಾಡಿಕೊಂಡ್ರೆ ಆ್ಯಕ್ಚುಲಾಗಿ ಅದೇ ರಿಸಲ್ಟ್ ನಮ್ಮ ಮನೆಯಲ್ಲೇ ಬಂದಂಗೆ ಅಲ್ವಾ. ಯಾರನ್ನು ನೋಡಿ ಆಸೆ ಪಡೋದು ತಪ್ಪಲ್ಲ, ಖಂಡಿತ ಅದು ಬಂದೇ ಬರುತ್ತೆ. ಬಟ್ ಆದರೆ ನಮ್ಮ ಹತ್ರ ಏನಿದೆ ಅದರಲ್ಲಿ ಸ್ವಲ್ಪ ಬೆಟರಾಗಿ ಡಿಸೈನ್ ಆಗಿ ಇಟ್ಕೊಂಡ್ರೆ ಆಸೆ ಪಡೋವಂಥ ಇದನ್ನೇ ಇರಲ್ಲ, ಆ ಖುಷಿ ನಮ್ಮಲ್ಲೇ ಬಂದುಬಿಡುತ್ತೆ. ಸೊ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು, ಹೆಣ್ಮಕ್ಳನ್ನ ತರೋವಾಗ ಸೌಭಾಗ್ಯವತಿ, ಮಹಾಲಕ್ಷ್ಮಿ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಮೀನ್ಸ್ ಮದುವೆ ಮಾಡ್ಕೊಂಬರ್ತಾರೆ. ಹಾಗೆ ಆ ಹೆಣ್ಣು ಹೆಂಗಿರುತ್ತೆ ಅಂತಂದರೆ ಮನೆಗೂ ಕೂಡ ಯಶಸ್ಸು ಮತ್ತು ಗಂಡನಿಗೂ ಕೂಡ ಯಶಸ್ಸು ತರಬೇಕಾಗಿರುತ್ತಲ್ವ. ಸೊ ಏನಾದರೂ ಒಂದು ಸ್ವಲ್ಪ ಆಯಿತು ಅಂತಂದರೆ ಅದು ನಮ್ಮ ಮೇಲೆ ಬಂದುಬಿಡುತ್ತೆ. ಈ ಭಯನೂ ಕೂಡ ಇದೆ ನನಗೆ. ಆದರೆ ಏನೋ ಒಂದು ನೆಗೆಟಿವ್ ವಿಚಾರ ಆಯಿತು ಅಂತಂದಾಗ ಹೆಣ್ಣನ್ನು ಬ್ಲೇಮ್ ಮಾಡೋದು ತುಂಬ ತಪ್ಪು. ಬಟ್ ನಾನೇನು ಅನ್ಕೊತೀನಿ ಅಂತಂದರೆ ನನ್ನ ಕೈಲಿ ಸಾಧ್ಯ ಆದಷ್ಟು ಯಶಸ್ಸನ್ನು ನನ್ನ ಕಡೆಯಿಂದನೇ ಕೊಡಬೇಕು, ನನ್ನ ಗಂಡಂಗಾಗಿರಲಿ, ನನ್ನ ಮನೆಗಾಗಿರಲಿ, ನನ್ನ ಮನೆತನಕ್ಕಾಗಿರಲಿ ಅನ್ನೋದು ನನಗಿಷ್ಟ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ, ಇವಾಗಿನ ಥರ ಯೋಚನೆ ಮಾಡ್ತಿದ್ದೀನೋ ಅಥವಾ ಹಳೆ ಕಾಲದ ಥರ ಯೋಚನೆ ಮಾಡ್ತಿದ್ದೀನೋ ಐ ಡೋಂಟ್ ನೋ. ಬಟ್ ಇದೆಲ್ಲ ಥಾಟ್ಸ್ ತುಂಬ ಇಷ್ಟ ಆಗುತ್ತೆ. ಈ ಥಾಟ್ಸ್ ನನಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗೆ ಅರಿಶಿನ ಕುಂಕುಮ ಇದೆಲ್ಲ ಹಚ್ಚಿ ಪೂಜೆ ಮಾಡೋದಾಗಿರ್ಬೋದು, ಮನೇನ ಶುದ್ಧ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ತುಂಬ ಇಷ್ಟ. ಸಮ್ಟೈಮ್ಸ್ ತುಂಬ ಮಿಸ್ಟೇಕ್ಸ್ ಮಾಡ್ತೀನಿ ನಾನು ಕೂಡ. ಮುಂಚೆ ಮಾಡ್ತಾ ಇದ್ದೆ, ಇವಾಗ ಆಲ್ರೆಡಿ ಎಲ್ಲ ರಿಕವರ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ವಿಚಾರಗಳನ್ನ ತಿಳ್ಕೊತಾ, ಆಮೇಲೆ ನಮ್ಮ ಅತ್ತೆ ಹತ್ರ ಕೇಳ್ತಾ ಇರ್ತೀನಿ, ನಮ್ಮ ಅಮ್ಮನ ಹತ್ರ ತಿಳ್ಕೊತಾ ಇರ್ತೀನಿ. ಸೊ ಈ ಥರ ಎಲ್ಲ ಮಾಡ್ತಾ ನಾನು ಕೂಡ ಕಲಿತಾ ಇರೋದು. ನನ್ನ ಕೆಲಸ ಬೆಳಗ್ಗೆ ಎದ್ದು ನನ್ನ ಕೆಲಸ ಆಗಿರ್ಬೋದು ಮತ್ತು ಮನೆ ಕೆಲಸ ಆಗಿರ್ಬೋದು ಅದೆಲ್ಲ ನಡೀತಾ ಮೇಡಮ್ ಅವ್ರು ಎದ್ದು ಬಿಡ್ತಾರೆ. ಸೊ ಅವಳು ಎದ್ದ ತಕ್ಷಣ ಫುಲ್ ಹ್ಯಾಪಿ ಫೇಸ್ ಅಂತ ಹೇಳ್ಬೋದು. ಸೊ ನಗ್ನಗ್ತಾ ಇದ್ದಾಳೆ, ಸ್ವಲ್ಪ ಹೊತ್ತು ಆಟ
ಆಡ್ತಾಳೆ, ಫೀಡಿಂಗ್ ಮಾಡ್ತಾಳೆ, ಮತ್ತು ಯೂರಿನ್ ಮಾಡ್ತಾಳೆ, ಕೆಲವೊಮ್ಮೆ ಮೋಷನ್ ಕೂಡ ಮಾಡ್ತಾಳೆ. ಸೊ ಅದು ಅವಳದೆಲ್ಲ ರೂಟೀನ್ಸ್ ಏನೇನಿದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟಿರ್ತಾಳೆ. ಆ್ಯಂಡ್ ಅವಳ ಜೊತೆ ಆಟಾಡ್ತಾ ಅವಳಿಗೆ ಇನ್ನೇನು ಆಟಾಡ್ತಾ ಇದ್ದರೆ ಕೆಳಗಡೆ ಹಾಕೊತೀನಿ, ಇಲ್ಲ ಅಂತಂದರೆ ಜೋಲಿಗೆ ಹಾಕ್ಬಿಟ್ಟಿರ್ತೀನಿ. ಇಲ್ಲಿ ಇಡ್ಲಿ ಬ್ಯಾಟರ್ ನಾನು ರೆಡಿ ಮಾಡಿಟ್ಟಿದ್ದೆ. ಸೊ ರಾತ್ರಿನೇ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದರಿಂದ ಬೆಳಗ್ಗೆ ನೋಡಿ ಎಷ್ಟು ಪರ್ಮಿಟೆಡ್ ಆಗಿದೆ ಅಲ್ವಾ. ಸೊ ಈ ಥರ ನಾವು ಹೆಲ್ತಿ ಫುಡ್ಡನ್ನು ತಿಂದರೆ ಪ್ರೋಬಯೋಟಿಕ್ಸ್ ಹೋಗುತ್ತೆ. ಇವಾಗ ಆಲ್ರೆಡಿ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೂ ಕೂಡ ಪ್ರೋಬಯೋಟಿಕ್ಸ್ ಹೋಗುತ್ತೆ, ಮಗು ಕೂಡ ಹೋಗುತ್ತೆ. ಸೊ ಅದರಿಂದ ಹೆಲ್ತ್ ಆಗಿರ್ಬೋದು, ಇಮ್ಯುನಿಟಿ ಆಗಿರ್ಬೋದು, ಮತ್ತು ಗಟ್ ಹೆಲ್ತ್ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಂಥದಕ್ಕೆಲ್ಲ ಪ್ರಿಫರೆನ್ಸ್ ಕೊಡೋದು. ಸ್ವಲ್ಪ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಒಂದೆರಡು ಕ್ಯಾರೆಟ್ ಉಳಿದಿತ್ತು ಅಂತೇಳಿ ರಾತ್ರಿಯಿಂದ. ಆ್ಯಂಡ್ ಸ್ವಲ್ಪ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ದಾಗ ಅಷ್ಟೇ ಈ ಥರ ಕುಡಿತೀನಿ, ಇಲ್ಲದೇ ಇದ್ದಾಗ ಪರ್ಟಿಕ್ಯುಲರ್ಲಿ ಕುಡಿಲೇಬೇಕಂತ ಏನಿಲ್ಲ. ಜಸ್ಟ್ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದು, ಇನ್ನೊಂದು ಕ್ಯಾರೆಟ್ನ ನಾನು ಕುಡಿತಾ ಇದ್ದೀನಿ, ಮಕ್ಕಳೇನು ಯಾರೂ ಎದ್ದಿಲ್ಲ. ಆ್ಯಂಡ್ ಸಮಟೈಮ್ಸ್ ಬೇರೆ ತರಕಾರಿ ಉಳಿದಿದ್ರು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಆ್ಯಂಡ್ ಇದನ್ನು ಕೂಡ ಕೇಳಿದಿರಿ, ಹೊರಗಡೆಯಿಂದ ತಂದ್ಕೊಂಡು ತಿನ್ಬೋದಲ್ವಾ, ನಿಮ್ಗೆ ಹಂಗೆ ಅನ್ಸಲ್ವಾ ಅಂತೇಳಿ. ಸೊ ನನಗೆ ಕಾಲೇಜ್ ಡೇಸಲ್ಲಿ ಯಾವಾಗ ನನ್ನ ಹೆಲ್ತ್ ಹಾಳಾಗೋಯ್ತು ಹೊರಗಡೆ ಫುಡ್ ತಿಂದು, ಸೊ ಅವತ್ತಿಂದ ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡ್ತೀನಿ ಹೊರಗಡೆ ತಿನ್ನೋದನ್ನು. ಈವನ್ ಹೋಟೆಲ್ಸ್ಗೆಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಕೂಡ ನನ್ನ ಚಾಯ್ಸ್ ಹೆಂಗಿರ್ತಿತ್ತು ಅಂದರೆ ನನಗೇನು ಹೊಟ್ಟೆ ಫುಲ್ಫಿಲ್ ಅಂತ ಅನಿಸುತ್ತೆ ಅದನ್ನು ಮಾತ್ರ ತಿನ್ನಬೇಕು ಅಂತ ಅನಿಸೋದು. ಅದರ್ವೈಸ್ ಎಲ್ಲದನ್ನು ಕೂಡ ತಿನ್ನಬೇಕು, ಜಾಸ್ತಿ ಫ್ರೈಡ್ ಆಗಿರುವಂಥದ್ದು, ಜಾಸ್ತಿ ಕರಿ ಅಂದರೆ ಮಸಾಲೆ ಐಟಮ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನಾನು ತುಂಬ ಹೇಟ್ ಮಾಡ್ತಿದ್ದೆ. ಮನೇಲಿ ಬೇಕಿದ್ರೆ ನಾನು ಅದನ್ನೇ ಕೂಡ ಮಾಡ್ಕೊಂಡು ತಿಂತೀನಿ. ಆದರೆ ಇಲ್ಲಿ ಹೊರಗಡೆ ಹೋದಾಗೆಲ್ಲ ತಿನ್ನೋವಂಥದ್ದು, ತರಿಸ್ಕೊಂಡು ತಿನ್ನೋದು ಮಾಡೋಕ್ಕಾಗಲ್ಲ. ಆಮೇಲೆ ಈವನ್ ಎಗ್ ರೈಸ್ ಆದರೂ ಕೂಡ ನಾನು ತಿನ್ನೋದು ತುಂಬ ರೇರ್ ಹೊರಗಡೆಯಿಂದ. ಬೇಕಿದ್ರೆ ನಾನು ಮನೇಲಿ ಮಾಡ್ಕೊಂಡು ತಿಂತೀನಿ, ಯಾಕಂದರೆ ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ಇಷ್ಟ ಆಗಲ್ಲ, ಹೆಲ್ತ್ ವೈಸ್ ಯೋಚನೆ ಮಾಡಿದ್ರೆ ಅಸಲು ಇಷ್ಟ ಆಗಲ್ಲ. ನನ್ನ ದೊಡ್ಡ ಮಗ ಯಾವಾಗ 6-7 ತಿಂಗಳಿದ್ದ ಪಾಪು, ಅವಾಗ ಪಿಜ್ಜಾ ತಿಂದಿರೋಳು. ಮಿಡಲಲ್ಲಿ ನನಗೆ ತಿಂದಿರೋ ನೆನಪು ಕೂಡ ಇಲ್ಲ, ಹಾಗೆ ನಾನು ತಿನ್ನೋದಕ್ಕೆ ಇಷ್ಟ ಕೂಡ ಪಡಲ್ಲ. ಆ್ಯಂಡ್ ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಮತ್ತೆ ಬಂದು ಪಾಪುಗೆ ಫೀಡಿಂಗ್ ಮಾಡಿಸಿ ನೋಡೋಣ ಮಲ್ಕೊತಾಳೇನೋ ಅಂತ ಹೇಳಿ ತೂಗ್ತಾ ಇದ್ದೆ. ಬಟ್ ಅವಳು ಮಲ್ಕೊಳ್ಲಿಲ್ಲ. ಅವಳು ಫುಲ್ ಫ್ರೆಶ್ ಆಗಿ ಆಲ್ರೆಡಿ ಎದ್ದು ಆಟಾಡೋವಂಥ ಮೂಡಲ್ಲಿ ಇದ್ದಿದ್ದರಿಂದ ಮತ್ತೆ ಇನ್ನೇನು ಮಲಗಿಸ್ಕೊಳ್ಳಿಲ್ಲ. ಆ್ಯಂಡ್ ದೇವ್ರ ಮನೆ ಇದೆಯಲ್ಲ, ಅದರ ಎದುರುಗಡೆ ಹಾಸಿ ಹಾಕೊಂಡ್ಬಿಡ್ತೀನಿ. ನಾನು ಏನಾದರೂ ತಿಂಡಿ ಮಾಡ್ತಾಯಿದ್ದೀನಿ ಅಂತಂದಾಗ, ಮತ್ತು ಕೆಲಸ ಮಾಡ್ಕೊತಾ ಇದ್ದೀನಿ ಅಂತಂದಾಗ ನನ್ನ ಹತ್ರನೇ ಇರಲಿ ಅಂಥೇಳಿ ನಾನು ಎಲ್ಲಿರ್ತೀನೋ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಸ್ಕೊಂಡು ಹಾಕೊಂಡ್ಬಿಡ್ತೀನಿ. ಅವಳು ಆಟಾಡ್ತಾಳೆ ಅಂತೇಳಿ. ಹೆಂಗೂ ಚಿಟ್ಟಿ ಮತ್ತು ಚೇತು ಎಲ್ಲರೂ ಇದ್ದಾರಲ್ವ, ಆಟಾಡಿಸ್ತಾರೆ ಅಂತ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ವಿಡಿಯೋ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಚಿಟ್ಟಿ ಮಾಡ್ತಾ ಇದ್ದಾನೆ. ಸೊ ತುಂಬ ಖುಷಿ ಆಗುತ್ತೆ ಅವ್ನು ಮಾಡೋವಾಗ. ಅವನ್ನೆಲ್ಲ ಅಪ್ಡೇಟ್ ಕೇಳ್ಕೊತ ಮಾಡ್ತಿರ್ತಾನೆ. ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಅವನಿಗೆ ವೀಡಿಯೋಸ್ ಹೆಂಗೆ ತೆಗಿಬೇಕು, ಯಾವುದನ್ನು ಫೋಕಸ್ಡಾಗಿ ತೋರಿಸ್ಬೇಕು, ಯಾವುದನ್ನು ಕವರಪ್ ಮಾಡಬೇಕು, ಇದೆಲ್ಲ ನನ್ನ ಹತ್ರ ಕೇಳ್ತಿರ್ತಾನೆ. ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ನಾವೇನು ಮಾಡ್ತಾ ಇರ್ತೀವಿ ಅವ್ರಿಗೆ ತುಂಬ ಬೇಗ ಕ್ಯಾಪ್ಚರ್ ಆಗುತ್ತೆ. ಅಮ್ಮ ಹೆಂಗೆ ತೆಗಿಬೇಕಲ್ವಾ, ಅಮ್ಮ ಇದನ್ನು ಫೋಕಸ್ ಆಗಿ ತೋರಿಸ್ಬೇಕಲ್ವಾ, ಇದು ಕೇಳ್ತಾ ಇರ್ತಾನೆ. ಆಮೇಲೆ ನಂದು ವಿಡಿಯೋ ತೆಗೆಯೋದ್ರ ಜೊತೆಲಿ ಅವ್ರ ತಂಗಿನೂ ಕೂಡ ಆಟ ಆಡಿಸ್ತಾ ಇದ್ದಾನೆ. ಅಷ್ಟು ಜಾಣ ಅವನು. ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಒಂಥರ ಕಲರ್ಫುಲ್ ಅಂತ ಅನ್ನಿಸ್ಲಿ ಅಂತೇಳಿ ಕ್ಯಾರೋಟೇನ್ ನಾನು ತುರಿದಿಟ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಮೇಲುಗಡೆ ಒಂದು ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ. ಅದು ನೋಡಿ ಫುಲ್ ಖುಷಿ ಆಗ್ತಾ ಇದ್ದ. ವಾವ್ ಅಮ್ಮ, ಇದೇನು ಒಂಥರ ಹೊಸ ಥರ ಇದೆ ಅಂತೇಳಿ. ಸೊ ಆ ಥರ ಖುಷಿ ಪಡ್ಸೋಕ್ಕೆ ನಂಗೆ ತುಂಬ ಇಷ್ಟ. ಸೊ ನೋಡಿ, ಪಾಪುನ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಆಟ ಆಡ್ತಿದ್ದಾಳೆ, ನಾನು ಅಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀನಿ ಅವಳನ್ನ ಮಾತಾಡ್ಸ್ಕೊತ. ಮತ್ತು ಚಿಟ್ಟಿ ಕೂಡ ಮಾತಾಡಿಸ್ತಾ ಇದ್ದಾನೆ. ಹಾಗೆ ಸ್ಟೀಮ್ ಗಿಟ್ ಬಂದಿದ್ದೀನಿ. ಈಗ ಇಡ್ಲಿಗಳನ್ನ ಸ್ಟೀಮ್ ಗಿಟ್ ಬಂದು ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಅವಳಿಗೆ ಪರ್ಟಿಕ್ಯುಲರ್ ಆಗಿ ಮಸ್ಟ್ ಆ್ಯಂಡ್ ಶುಡ್ ನಾನು ಆಟ ಆಡಿಸ್ಲೇಬೇಕು, ಇಲ್ಲಾಂದರೆ ಮಲಗಲ್ಲ ಅವಳು. ಅವಳಿಗೊಂದು ಸ್ವಲ್ಪ 20 ನಿಮಿಷ ಅಥವಾ ಅರ್ಧ ಗಂಟೆ ಚೆನ್ನಾಗಿ ಆಟ ಆಡಿಸ್ದೆ ಅಂತಂದರೆ ಅವಳು ಪಾಡಿಗಳು ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಇಡ್ಲಿಗೆ ಏನು ಇಟ್ಟಿದ್ದೀನಿ, ಒಂದು 15ರಿಂದ 20 ನಿಮಿಷ ಮತ್ತೆ ತೆಗೆದು ಬಿಡಬೇಕು ಅಂತೇಳಿ ಸೊ ಜೋಲಿಲಿ ಹಾಕಿ ತೂಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಮಲ್ಕೊಳ್ಳೋ ಬಿಡು ಅಂತೇಳಿ ಸಣ್ಣ ಕಣ್ಣು ಮಾಡ್ಕೊಂಡಿದ್ರು ಕೂಡ ನಿದ್ದೆ ಮಾಡ್ತಿಲ್ಲ. ಸುಮ್ಮನೆ ಹಾಡು ಹೇಳ್ಕೊಂತ ತೂಗ್ತಾ ಇರ್ತೀನಿ. ಸೊ ಹಾಡು ಹೇಳಿದ್ರೆ ತುಂಬ ಬೇಗ ಮಲ್ಕೊತಾಳೆ. ಆಮೇಲೆ ಮಕ್ಕಳಿಗೋಸ್ಕರ ನಾನು ಇಂಪಾರ್ಟೆನ್ಸ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಚಿಕ್ಕ ಮಕ್ಕಳು ಇರೋದು ಜಸ್ಟ್ 2 ಇಯರ್ಸ್ ಅಷ್ಟೇ. ಅದಾದಮೇಲೆ ಅವರು ದೊಡ್ಡವ್ರು ಆಗ್ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಬೆಳೀತಾರೆ, ಎಲ್ಲದೂ ಕೂಡ ಲೋಕಜ್ಞಾನ ತಂತಾನೆ ಬರ್ತಾ ಹೋಗುತ್ತೆ. ಸೊ ವರ್ರಿ ಮಾಡ್ಕೊಳ್ಳೋದೇ ಬೇಡ ಅಲ್ವಾ. ಈ ಟೈಮ್ನ ಎಂಜಾಯ್ ಮಾಡಬೇಕು ಅನ್ನೋದು ಕೂಡ ನನ್ನ ಒಪಿನಿಯನ್. ಸೊ ನೋಡಿ, ಇಡ್ಲಿ ಆಗೋಯಿತು. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು, ತುಂಬ ಸಕ್ಕತ್ತಾಗಿತ್ತು ಇವತ್ತು ಮಾತ್ರ ಇಡ್ಲಿ. ಹಾಗೆ ಇದ್ರ ಜೊತೆಲಿ ಸ್ವಲ್ಪ ಮಸಾಲ ಮಾಡ್ಕೊತಾ ಇದ್ದೀನಿ, ಮಧ್ಯಾಹ್ನಕ್ಕೂ ಕೂಡ ಬರುತ್ತೆ ಅಂಥೇಳಿ. ಸೊ ಬಟಾಣಿ ಮಸಾಲ ಚಿಟ್ಟಿಗೆ ಈ ಥರದ್ದೆಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅಮ್ಮ ಹೋಟ್ಲು ಥರ ಇದೆಯಲ್ಲ, ಅಷ್ಟು ಚೆನ್ನಾಗಿದೆಯಲ್ಲ, ಹಾಗೆ ಹೆಂಗೆ ಅಂತ ಅಂದ್ಕೊಂಡು ತಿಂತಾ ಇರ್ತಾನೆ. ಸ್ವಲ್ಪ ಮಾಡಿದ್ರೆ ಟೇಸ್ಟಿಯಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ತಿಂಡಿ ಆಯಿತು, ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಕೊಂಡು ಸ್ವಲ್ಪ ಬಿಸಿಲೊತ್ತು ಬರ್ತಾ ಇದೆ ಅಂದಿದ ತಕ್ಷಣ ಇವರಿಬ್ರಿಗೂ ಸ್ನಾನ ಮಾಡಿಸ್ಬಿಡೋದೇ ನೆಕ್ಸ್ಟ್ ಕೆಲಸ. ಯಾಕೆಂದರೆ ಫುಲ್ ಸೆಕೆ ಅಲ್ವಾ. ಅವರಿಬ್ರಿಗೂ ಮತ್ತೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದು ಕೂತ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಏನು ಫೇಸ್ಗೆ ಆ್ಯಕ್ಚುಲಿ ಏನೂ ಹಚ್ಕೊಂಡಿಲ್ಲ, ಯಾಕಂದರೆ ಮಿಂಚು ಬಿಡಲಿಲ್ಲ. ಫುಲ್ ಅಳ್ತಾ ಇದ್ಲು ಅಂತೇಳಿ ಬಂದು ಅವಳನ್ನ ಆಟಾಡ್ಸ್ಕೊತ ಕೂತ್ಕೊಂಡಿದ್ದೀನಿ. ಅವರಿಬ್ಬರು ನೋಡಿ
ಫುಲ್ ಜೋಲಿಲಿ ಆಟಾಡ್ತಾರೆ. ಅವ್ನು ತೂಗ್ತಾನೆ, ಅವಳು ಕೂತ್ಕೊಂಡಿರ್ತಾಳೆ. ಸೊ ಹೀಗೆ ಕಿತಿಮಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಥರ ಎಳೆದು ಆಟಾಡಿ ಆ ಜೋಲಿ ಏನಾಗಿದೆ ಅಂತಂದರೆ ಮೇಲಿರೋದು ಕೆಳಗೆ ಬಂದುಬಿಟ್ಟಿದೆ. ನೋಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ರೆಡಿ ಆಗಿದ್ದೀನಿ. ಇವಾಗ ರೆಡಿಯಾಗಿ ಪಾಪುಗೆ ಫ್ರೆಶ್ ಮಾಡ್ಕೊತಾ ಇದ್ದೀನಿ. ಸೊ ಪಾಪುಗೆ ಆಲ್ಮೋಸ್ಟ್ ಇವಾಗ 3.5 ಮಂತ್ ಆಯಿತು. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾನು ಆ್ಯಕ್ಚುಲಿ 3ನೇ ತಿಂಗಳು ಫೋಟೋಶೂಟ್ ಮಾಡೋದೇ ಮರ್ತುಬಿಟ್ಟೆ ಅನ್ನೋದಕ್ಕಿಂತ ಲೇಸಿನೆಸ್ ಮಾಡಿಬಿಟ್ಟೆ. ತುಂಬ ಜನ ಕೇಳ್ತಾ ಇದ್ದೀರಿ 3ನೇ ತಿಂಗಳು ಫೋಟೋಶೂಟ್ ಮಾಡಲಿಲ್ವಾ ಅಂತೇಳಿ. ಆಲ್ರೆಡಿ 3 ಮಂತ್ಸ್ 20 ಡೇಸ್ ಆಗೋಯ್ತು. ಸೊ ಇನ್ನೇನು ಮಾಡೋದು, 4th ಮಂತ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಮಂತ್ಸ್ನ ಹೆಂಗೆ ಮಾಡ್ತೀರಾ ಅಂತಂದರೆ ಅದನ್ನು ಎಡಿಟ್ ಮಾಡ್ತೀನಿ ನಾನು, ಈಸಿಯಾಗಿ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಮಧ್ಯಾಹ್ನ ಹೊತ್ತು ಅವಳಿಗೆ ಸ್ವಲ್ಪ ಮೈಯೆಲ್ಲ ಒರೆಸ್ತಾ ಇದ್ದೀನಿ. ಆ್ಯಂಡ್ ಇನ್ಮೇಲೆ ನಾನೇ ಸ್ವತಃ ತಲೆಗೂ ಕೂಡ ನೀರು ಹಾಕೋದನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಳ ವಿಚಾರದಲ್ಲಿ ನನಗಿನ್ನೂ ಭಯ ಆಗ್ತಾ ಇದೆ. ಯಾಕೆ ಅಂದರೆ ಸ್ವಲ್ಪ ತರಲೆ ಜಾಸ್ತಿ ಇದ್ದಾಳೆ. ಆ್ಯಕ್ಚುಲಿ ಬಗ್ಗಲ್ಲ ಅಷ್ಟು ಈಸಿಯಾಗಿ, ತಲೆ ಎಲ್ಲ ಅವಳು ಸ್ನಾನ ಮಾಡಿಸೋವಾಗ ಕೊಡಲ್ಲ, ಅಷ್ಟು ನಮಗೆ ಕಂಫರ್ಟಬಲ್ ಆಗೋ ಥರ. ಮತ್ತು ಅಳ್ತಾಳೆ, ತುಂಬ ಅಳ್ತಾಳೆ. ಚಿಟ್ಟಿ ಮಿಟ್ಟಿ ಇಬ್ಬರು ಕೂಡ ಹತ್ತಿರಲಿಲ್ಲ. ಇವಳು ಅಳ್ತಾಳೆ. ಇವಳು ಏನಾದರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಹೆದರ್ಕೋಬೇಕು, ಹಂಗೆ ಅಳ್ತಿರ್ತಾಳೆ. ಅದಕ್ಕೋಸ್ಕರನೇ ಸ್ವಲ್ಪ ಭಯ ಪಡ್ತಾ ಇದ್ದೀನಿ ಸ್ನಾನ ಮಾಡಿಸೋದಕ್ಕೆ. ಬಟ್ ಇನ್ಮೇಲೆ ಮಾಡ್ಕೊಳ್ಳೇಬೇಕು ಅಂತೇಳಿ ಮೆಂಟಲಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಇವಾಗ ಬಿಸಿನೀರಲ್ಲಿ ಮೈಯೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಮೇಯ್ನಾಗಿ ಇವಳಿಗೆ ಕುತ್ತಿಗೆ ಭಾಗದಲ್ಲಿ ಪ್ರತಿದಿನ ಒರೆಸ್ಲೇಬೇಕು ನಾನು, ಇಲ್ಲ ಅಂತಂದರೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಲು ಕುಡಿತಾರಲ್ವ ಮಕ್ಕಳು, ಆ ಥರ ಸ್ಮೆಲ್ ಬರೋದು ನಾರ್ಮಲ್. ಬಟ್ ಅದನ್ನು ಜಿಗುಪ್ಸೆ ಮಾಡ್ಕೊಳ್ಳಲ್ಲ, ಒರೆಸ್ಕೊತಾ ಇರ್ತೀನಿ. ಸೊ ಒರೆಸಿ ಮತ್ತು ನೀಟಾಗಿ ಆ ಪೌಡರೆಲ್ಲ ಹಾಕ್ತಾ ಇರ್ತೀನಿ. ಹಾಗೆ ಇನ್ನೊಂದು ಅಂತಂದರೆ ಅಟ್ಲೀಸ್ಟ್ ಡೈಲಿ ಸ್ನಾನ ಮಾಡಿಸ್ತಾ ಇದ್ದೀನಲ್ವ ಇತ್ತೀಚೆಗೆ. ಸಮ್ಟೈಮ್ಸ್ ಟೈಮ್ ಆಗಲಿಲ್ಲ, ಅಥವಾ ಜಯಂತಿಗೆ ತುಂಬ ಕೆಲಸ ಇದೆ, ಅಥವಾ ಹೊರಗಡೆ ಹೋದರು, ನನ್ನ ಕೈಲಿ ಯಾರೂ ಇಲ್ಲ ಅಂತಂದಾಗ ಅವಳಿಗೆ ಈ ಥರ ಮೈ ಒರೆಸ್ಕೊತೀನಿ. ಅದರ್ವೈಸ್ ಸ್ನಾನ ಮಾಡಿಸ್ಬಿಡ್ತೀನಿ. ಆ್ಯಂಡ್ ಇನ್ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ, ಒಂದು ಸ್ವಲ್ಪ ಗ್ರಿಪ್ ಸಿಗೋ ಥರ ಆದರೆ, ಒಂದು 5 ಮಂತ್ಸಿಗೆ ಗ್ರಿಪ್ ಸಿಕ್ಬಿಡ್ತಾಳೆ, ಆವಾಗ ನಾನೇ ಸ್ನಾನ ಮಾಡಿಸ್ಬೋದು, ಒಬ್ಬಳೇ ಸ್ನಾನ ಮಾಡಿಸ್ಬೋದು. ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೆ. ಸೊ ಮಸಾಲೆ ಇತ್ತಲ್ವ, ಅನ್ನದ ಜೊತೆ ಎಲ್ಲರೂ ಮಸಾಲೆನ ಇಷ್ಟಪಟ್ಟು ತಿಂದರು. ಅದರಲ್ಲೂ ಜಯಂತಿಗೆ ಸಕ್ಕತ್ ಇಷ್ಟ ಆಯ್ತಂತೆ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹೀಗೆ ಮಾಡು ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೋ ಒಂದೊಂದು ಸರಿ ಒಂದೊಂದು ಥರ ಹೇಳ್ತಾರೆ. ಕೆಲವೊಮ್ಮೆ ಬೈತಾರೆ ಅಡುಗೆಗೆ, ಕೆಲವೊಮ್ಮೆ ಹೊಗಳ್ತಾರೆ. ಬಟ್ ನನಗೆ ಮಾತ್ರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾನು ಮಾಡೋ ಅಡುಗೆ. ಆ್ಯಂಡ್ ಆಲ್ಸೋ ನನಗೆ ಹೆಂಗೆ ಅಂದರೆ ವೆರೈಟೀಸ್ ಟ್ರೈ ಮಾಡ್ತಾನೆ ಇರ್ತೀನಲ್ವ, ಅದಕ್ಕೋಸ್ಕರ. ಆ್ಯಂಡ್ ಇವಳಿಗೆ ಇವಾಗ ಮೈಯೆಲ್ಲ ಒರೆಸಿ ಮೈ ಪೂರ್ತಿ ಪೌಡರ್ ಹಾಕಿ ಬಟ್ಟೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಮನೇಲಿ ಏನಂತ ಅಂದರೆ ಬಟ್ಟೆ ಒಗೆಯೋರು ಕೈ ಕೊಟ್ಬಿಟ್ಟಿದ್ದಾರೆ, ಬರ್ತಾನೆ ಇಲ್ಲ ಅವರು. ಸೊ ನಾನು ಅದಕ್ಕೆ ಬಟ್ಟೆ ಒಂದು ಬಿಟ್ಟರೆ ಬೇರೆ ಎಲ್ಲದೂ ಕೂಡ ನಾನೇ ಮಾಡ್ಕೊತಾ ಇದ್ದೀನಿ. ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ನೋಡೋಣ, ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊತಾ ಹೋಗ್ತೀನಿ. ಆ್ಯಂಡ್ ಪಾಪುಗೆ ಆಲ್ಮೋಸ್ಟ್ ಇವಾಗ ತೆಳ್ಳಗಿರೋವಂಥ ಬಟ್ಟೆಗಳಾಗ್ತಾ ಇದ್ದೀನಿ. ಆಮೇಲೆ ಮದುವೆಗೆಲ್ಲ ಹೋಗ್ತೀನಲ್ಲ, ಸೊ ಅಲ್ಲಿ ಹೇಗೆಲ್ಲ ಮೇಂಟೈನ್ ಮಾಡಬೇಕು ಏನೋ ಗೊತ್ತಾಗ್ತಾನೆ ಇಲ್ಲ. ಆಲ್ಮೋಸ್ಟ್ ನನಗೆ ಬೇಡ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ಅಣ್ಣನ ಮದುವೆಗೆ ಹುಬ್ಳಿಗೆ ಕೂಡ ಮಿಸ್ ಮಾಡಿಕೊಂಡೆ ಹೋಗೋದು, ಪಾಪುಗೋಸ್ಕರನೇ. ಅವಳು ಮತ್ತೆ ಶೆಕೆ ತಡ್ಕೊಳ್ಳಲ್ಲ ಅಂತೇಳಿ. ಚಿಟ್ಟಿ ತನ್ನ ಪಾಡಿಗೆ ತಾನು ಸ್ನಾನ ಮಾಡಿಸಿ ಬಿಟ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ರೆಡಿ ಆಗ್ತಾನೆ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು. ಕೆಲವೊಮ್ಮೆ ಡ್ರೆಸ್ ಇಷ್ಟ ಆಗಲಿಲ್ಲ ಅಂದರೆ ಮಾತ್ರ ಹೇಳ್ತೀವಿ ಚೇಂಜ್ ಮಾಡ್ಕೊ ಹೋಗು ಅಂತೇಳಿ. ಮಿಟ್ಟುಗೆ ನಾನೇ ಮಾಡಬೇಕು. ಮಿಟ್ಟುಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತು ತಲೆ ಬಾಚೋದೆಲ್ಲ ನಾನೇ. ಆ್ಯಂಡ್ ಇವಳಿಗಿನ್ನೇನು ನಾನೇ ಅಲ್ವಾ ಸಂಪೂರ್ಣವಾಗಿ. ಸೊ ಹೀಗೆ ಸ್ವಲ್ಪ ಮಗು ಚಿಕ್ಕದಿದೆ, ಬಟ್ ಇನ್ನೊಂದು ಮಗು ದೊಡ್ಡದಾಗ್ತಿರುವಾಗ ನನಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಅನಿಸುತ್ತೆ. ಬಟ್ ನಾವು ನೋಡೋರ್ಗಷ್ಟೇ ಹಂಗೆ ಅನಿಸುತ್ತೇನೋ, ಮೇ ಬಿ 3 ಮಕ್ಕಳು ಹೆಂಗೆ ಮೇಂಟೈನ್ ಮಾಡ್ಬೋದು ಅಂತೇಳಿ. ನನಗೂ ಹಂಗೆ ಅನಿಸ್ತಿತ್ತು, ಯಪ್ಪ ಹೆಂಗೆ ಮೇಂಟೈನ್ ಮಾಡೋದು ಏನೋ ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ. ಪಾಪು ಊಟದಾಗ ಸ್ಟಾರ್ಟಿಂಗಲ್ಲಿ ಭಯ ಆಗಿತ್ತು. ಬಟ್ ಆದರೆ ಬರ್ತಾ ಭಯ ತುಂಬ ಕಡಿಮೆ ಆಯಿತು. ನಾರ್ಮಲ್ ಲೈಫ್ ಆಗ್ಲಿಕ್ಕೆ ಲೀಡ್ ಆಯಿತು. ಸೊ ಅದು ಹಾಗೆ ಅನಿಸುತ್ತೆ, ಮೇ ಬಿ ಒಂದು ಟೈಮ್ ಅಂತ ಬರುತ್ತೆ, ಅವಾಗ ತಾನೇ ಎಲ್ಲ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಅಂತೇಳಿ. ಪಾಪು ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ತುಂಬ ಹೊತ್ತಾಯಿತು ಕಸ ಹೊಡೆದು ಇವ್ರ ಜೊತೆ ಸುಮ್ಮನೆ ಆಟಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಮಾತಾಡೋ ಗೊಂಬೆ ಆಗಿಬಿಟ್ಟಿದೆ ಇದು. ಯಾ ಅನ್ಕೊಂಡು ಇಬ್ಬರು ಗಲಾಟೆ ಮಾಡ್ತಿದ್ದಾರೆ. ಸ್ವಲ್ಪ ಸ್ಟ್ರೆಸ್ ಆಯಿತು ಅಲ್ವಾ, ಇಡೀ ದಿನ ಮತ್ತು ಇಷ್ಟೆಲ್ಲ ಆ್ಯಕ್ಟಿವ್ ಆಗಿದ್ದರೆ ಸ್ಟ್ರೆಸ್ ಆಗುತ್ತೆ. ಇಟ್ಸ್ ಓಕೆ. ಆ್ಯಂಡ್ ನಾಳೆ ಮಂಗಳವಾರ ನಾನು ಅಂದ್ಕೊಂಡೆ ಇವತ್ತು ಇಡೀ ದಿನ ಸಾರಿ ಎಲ್ಲದು ಅಂದರೆ ಪೂರ್ತಿ ದೇವ್ರ ಮನೆದೆಲ್ಲ ವಸ್ತುಗಳು ತೆಗೆದು ಸ್ವಚ್ಛ ಮಾಡಬೇಕು ಅಂತ ಅಂದ್ಕೊಂಡು, ಹುಣ್ಣಿಮೆ ಅಲ್ವಾ ನಾಳೆ, ಸೊ ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ. ಬಟ್ ಆದರೆ ನಾನು ಈ ಶನಿವಾರದಿಂದ ವ್ರತ ಹಿಡಿತಾ ಇದ್ದೀನಿ. ಸೊ ಅದು ವ್ರತ ಮಾಡಬೇಕು ಅಂತಂದರೆ ಶುಕ್ರವಾರ ಕ್ಲೀನ್ ಮಾಡೋಕ್ಕಾಗಲ್ಲ, ಇನ್ನೇನು ಗುರುವಾರ ಸಂಜೆ ಕ್ಲೀನ್ ಮಾಡ್ಕೊತೀನಲ್ಲ, ಅದಕ್ಕೋಸ್ಕರ ನಾಳೆ ಏನು ಕ್ಲೀನ್ ಮಾಡ್ಕೊಳ್ಳಲ್ಲ. ನಾಳೆ ಜಸ್ಟ್ ಪೂಜೆ ಮಾಡ್ತೀನಿ ಅಷ್ಟೇ, ಬೆಳಗ್ಗೆನೇ ಹುಣ್ಣಿಮೆ ಪೂಜೆ ಮುಗಿಸ್ತೀನಿ. ಅದು ಬಿಟ್ಟರೆ ಮತ್ತೆ ಗುರುವಾರ ಕ್ಲೀನ್ ಮಾಡ್ಕೊತೀನಿ, ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಸೊ ಆವಾಗ ನಾನು ಶನಿವಾರ ವ್ರತ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇವತ್ತಿನ್ನೇನಿಲ್ಲ. ಬಟ್ ಇವಾಗ ಮನೆಯೆಲ್ಲ ಕ್ಲೀನಾಗಿದೆ. ಓಕೆ, ಇವಾಗ ಮಿಂಚುಗೆ ಒಂದು ಸರಿ ಫೀಡಿಂಗ್ ಮಾಡಿಸಿ ಕೆಳಗೆ ಹಾಕಿದ್ದೀನಿ, ಆಟ ಆಡಿಸ್ತೀನಿ.
ಆ್ಯಂಡ್ ಅಡುಗೆಗೆ ನಾನೇನು ಮಸಾಲ ಮಾಡಿದ್ದೆ ಅದು ಇದೆ, ಮುದ್ದೆ ಮಾಡಬೇಕು ಅಥವಾ ಅನ್ನ ಮಾಡಬೇಕು, ಅದು ಫೈನಲೈಸ್ ಆಗಿಲ್ಲ. ಆಮೇಲೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಇನ್ನೇನು ಮಲ್ಕೊಳ್ಳೋರ್ಗೂ ಟೈಮ್ ಇದೆ, ಮಾಡ್ಕೊತೀನಿ. ಇವಳು ಸ್ವಲ್ಪ ಮಲ್ಕೊಂಡ್ಬಿಟ್ರೆ ನನಗೆ ಟೈಮ್ ಸಿಗುತ್ತೆ, ಆರಾಮ್ಸೆ ಮಾಡಿಕೊಂಡು ಊಟ ಮಾಡಿ ಮಲಗೋದು, ಅಷ್ಟೇ ಕೆಲಸ ಇರೋದು. ಆ್ಯಂಡ್ ಪಾಪು ಇಲ್ಲಿ ಆಟ ಆಡ್ತಿದ್ದಾಳೆ, ಅವಳಿಗೆ ಫೀಡಿಂಗ್ ಮಾಡಿಸೋದು ಮತ್ತು ಆಟ ಆಡಿಸೋದು ಅದಿಷ್ಟೇ ಕೆಲಸ. ಆ್ಯಂಡ್ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಇನ್ನೇನು ಊಟ ಮಾಡಿದ್ರೆ ಮಲಗೋದಷ್ಟೇ ಅಲ್ವಾ, ಬೇರೆ ಏನೂ ಕೆಲಸ ಉಳಿಸ್ಕೊಂಡಿಲ್ಲ. ನಾನು ಬೆಳಗ್ಗೆ ಎದ್ದು ತುಂಬ ಬೇಗ ಎದ್ಬಿಟ್ರೆ ಸಖತ್ ಬೇಗ ಕೆಲಸ ಆಗುತ್ತೆ, ಬಿಟ್ಟರೆ ನಾನು ತುಂಬ ಫ್ರೀಯಾಗಿ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ರೆಸ್ಟ್ ಕೂಡ ಮಾಡ್ಬೋದು. ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಾಡಿಗೆ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯಂಗೂ ರೆಸ್ಟ್ ಬೇಕು, ಅದರಲ್ಲೂ ಫೀಡಿಂಗ್ ಮದರ್ಸ್ಗೆ, ನ್ಯೂ ಮಾಮ್ಸ್ಗಂತೂ ಇನ್ನೂ ಜಾಸ್ತಿ ಬೇಕು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಥಾಟ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಪ್ರಾಪರ್ ರೆಸ್ಟ್ ಬೇಕಲ್ವಾ. ಹಾಗಾಗಿ ಸ್ವಲ್ಪ ರೆಸ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀನಿ, ನನ್ನ ಟೈಮ್ ಹಿಂಗಿದೆ ಅಂತೇಳಿ. ಮತ್ತು ನನ್ನ ಬಾಡಿ ಏನಿದೆ ಕಂಪ್ಲೀಟ್ಲಿ ನಾರ್ಮಲ್ಲಾಗಿ ನನ್ನ ಕೈಗೆ ಸಿಗಬೇಕು ಅಂದರೆ ಅಟ್ಲೀಸ್ಟ್ 1.5 ವರ್ಷ ಆಗಬೇಕು. ಆ 1.5 ವರ್ಷದವರೆಗೂ ನಾನು ಚೆನ್ನಾಗಿ ಮೇಂಟೈನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಇನ್ನೂ ಸಾಕಷ್ಟು ವಿಚಾರಗಳು ನಾನು ನಿಮ್ಮ ಜೊತೆ ಡೈಲಿ ಲಾಗ್ಸಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಿ, ಸೊ ಪ್ಲೀಸ್ ಕೀಪ್ ವಾಚಿಂಗ್. ಆ್ಯಂಡ್ ಇದಿಷ್ಟು ಇವತ್ತಿನ ಕತೆ ನಮ್ಮದು. ಸೊ ಇನ್ನೇನು ಪಾಪುನ ಆಟಾಡ್ಸ್ಕೊತ ನಾನು ರೆಸ್ಟ್ ಮಾಡ್ಕೊತ ಮಲ್ಕೊಂಡ್ಬಿಟ್ರೆ ಇದಿಷ್ಟು ಫೈನಲ್. ಆ್ಯಂಡ್ ಜಯಂತ್ ಊಟ ಮಾಡ್ತಾ ಇದ್ದಾರೆ, ಮಿಟ್ಟಿಗೆ ಊಟ ಮಾಡಿಸ್ಕೊತ ಆ್ಯಂಡ್ ನಂದಿನ್ನೇನು ಅವ್ರು ಊಟ ಮಾಡಿದ್ರು ಅಂತಂದರೆ ನಾನು ಊಟ ಮಾಡ್ತೀನಿ. ಇಬ್ಬರಲ್ಲಿ ಒಬ್ಬರು ಊಟ ಮಾಡ್ತೀವಿ, ಒಬ್ಬರು ಪಾಪು ನೋಡ್ಕೊತೀವಿ, ಹೀಗೆ ಡಿವೈಡ್ ಮಾಡ್ಕೊತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಲಾಗದ್ದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.